ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ವೆನೆಜುವೆಲಾ ಮೇಲೆ ಅಮೆರಿಕ ನಡೆಸಿದ ದಾಳಿ ಇಡೀ ವಿಶ್ವವನ್ನೇ ದಂಗುಬಡಿಸಿದೆ. ಅಮೆರಿಕದ ಮುಂದಿನ ಗುರಿ ಯಾರು ಅನ್ನುವ ಆತಂಕ ಇದೀಗ ಇಡೀ ಜಗತ್ತಿಗೆ ಕಾಡ್ತಾ ಇದೆ. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಹಲವು ರಾಷ್ಟ್ರಗಳ ಮೇಲೆ ಕೆಂಗಣ್ಣು ಬೀರಿದ್ದಾರೆ. ವೆನೆಜುವೆಲಾ ಮೇಲೆ ದಾಳಿ ಮಾಡಿದಂತೆ ಈ ರಾಷ್ಟ್ರಗಳ ಮೇಲೂ ದಾಳಿ ಮಾಡೋದಾಗಿ ಪರೋಕ್ಷವಾಗಿ ಎಚ್ಚರಿಸಿದ್ದಾರೆ. ಅಲ್ಲಿಗೆ ಜಗತ್ತಿನಲ್ಲಿ ಅಮೆರಿಕದ ಸಮರ ಇನ್ನಷ್ಟು ತೀವ್ರಗೊಳ್ಳುವ ಎಲ್ಲ ಮುನ್ಸೂಚನೆ ಸಿಕ್ಕಿದೆ. ಸದ್ಯಕ್ಕೆ ಟ್ರಂಪ್ ಹಿಟ್ ಲಿಸ್ಟ್ನಲ್ಲಿ ಈ 5 ದೇಶಗಳಿವೆ. ಅವುಗಳಿಗೆ ಈಗ ದೊಡ್ಡಣ್ಣನ ದಾಳಿಯ ಭೀತಿ ಶುರುವಾಗಿದೆ. ಬೆಡ್ರೂಮ್ಗೆ ನುಗ್ಗಿ ಒಬ್ಬ ದೇಶದ ಅಧ್ಯಕ್ಷನನ್ನ ಅಮೆರಿಕದ ಪಡೆಗಳು ಹೊತ್ತೊಯ್ದ ರೀತಿ ಕಂಡು ಪ್ರಪಂಚದ ಶಕ್ತಿಶಾಲಿ ರಾಷ್ಟ್ರಗಳು ಕೂಡ ಮೌನಕ್ಕೆ ಶರಣಾಗಿವೆ. ಹಾಗಾದ್ರೆ ಈಗ ಸದ್ಯಕ್ಕೆದ್ದಿರೋ ಅತಿ ದೊಡ್ಡ ಪ್ರಶ್ನೆ ವೆನೆಜುವೆಲಾದ ನಂತರ ಅಮೆರಿಕದ ಮುಂದಿನ ಗುರಿ ಯಾರು ಅನ್ನುವಂತಹ ವಿಚಾರ. ಆದರೆ ಅವರ ಈ ಒಂದು ಆಕ್ರಮಣಕಾರಿ ನಡೆ ಕೇವಲ ವೆನೆಜುವೆಲಾಗೆ ಮಾತ್ರ ಸೀಮಿತ ಆಗಿದೆಯಾ, ಅಥವಾ ಇದು ತನ್ನ ಜಾಗತಿಕ ಶಕ್ತಿಯನ್ನ ಇಡೀ ಪ್ರಪಂಚದಾದ್ಯಂತ ವಿಸ್ತರಿಸೋದಕ್ಕೆ ಟ್ರಂಪ್ ಹೆಣೆದಿರುವ ಬೃಹತ್ ತಂತ್ರವಾ? ಟ್ರಂಪ್ ಹಿಟ್ ಲಿಸ್ಟ್ ಅಲ್ಲಿರುವ 5 ದೇಶಗಳು ಯಾವ್ಯಾವುದು? ಇವೆಲ್ಲದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನ್ಯೂಸ್ 18 ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ಸ್ ಮಾಡಿ. ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಪೇಜ್ ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರನ್ನ ವಾಷಿಂಗ್ಟನ್ ಅಪಹರಿಸಿದ ನಂತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಲಂಬಿಯಾದ ಅಧ್ಯಕ್ಷ ಗುಸ್ಟಾವೋ ಪೆಟ್ರೋ ಹಾಗೆಯೇ ಕ್ಯೂಬಾ ಸರ್ಕಾರಕ್ಕೂ ಬೆದರಿಕೆ ಹಾಕಿದ್ದಾರೆ. ಮೆಕ್ಸಿಕೋ ಮತ್ತು ಗ್ರೀನ್ಲ್ಯಾಂಡ್ಗೂ ಬೆದರಿಕೆ ಹಾಕಿದ್ದಾರೆ. ಕ್ಯೂಬಾಗೆ ಟ್ರಂಪ್ ನೇರ ಬೆದರಿಕೆ ಹಾಕಿದರೆ ಇರಾನ್ ಜೊತೆಗೆ ಕ್ಯೂಬಾ ಯಾವಾಗಲೂ ಅಮೆರಿಕದ ನೀತಿಯಲ್ಲಿ ಸೂಕ್ಷ್ಮವಾದಂತಹ ಅಂಶ ಆಗಿದ್ದು ದೇಶದ ಸರ್ಕಾರವನ್ನ ಬಲವಂತವಾಗಿ ಬದಲಾಯಿಸುವುದಕ್ಕೆ ಅಮೆರಿಕ ಪ್ರಯತ್ನ ಪಡ್ತಾ ಇದೆ ಅಂತ ಕ್ಯೂಬಾ ಈ ಹಿಂದೆ ಕೂಡ ಆರೋಪಿಸಿತ್ತು. ಕ್ಯೂಬಾ ವೆನೆಜುವೆಲಾಗೆ ಬೆಂಬಲ ಕೊಡ್ತಿರೋದ್ರಿಂದ ಮಡುರೋಗೆ ಇಂಧನ ಹಾಗೆಯೇ ಮಿಲಿಟರಿ ಸಹಾಯವನ್ನು ಒದಗಿಸ್ತಾ ಇದ್ದಿದ್ರಿಂದ ಇದು ಟ್ರಂಪ್ ದಾಳಿಯ ಗುರಿಯಾಗಿದೆ. ಈ ಅಮೆರಿಕದ ನಡೆ ಕೇವಲ ದಂಗೆ ಅಲ್ಲ, ಬದಲಾಗಿ ಪ್ರಭಾವ ಬೀರುವ ದೀರ್ಘಕಾಲದ ಬಯಕೆಯ ಫಲಿತಾಂಶ ಅಂತ ಕೂಡ ಕ್ಯೂಬಾ ಹೇಳ್ತಾ ಇರುವಂಥದ್ದು. ಇನ್ನು ಕೊಲಂಬಿಯಾ ಕೂಡ ಟ್ರಂಪ್ ಗುರಿ ಇರುವಂಥದ್ದು. ಅಮೆರಿಕದ ಈ ಕ್ರಮದ ಬಗ್ಗೆ ಕೊಲಂಬಿಯಾ ಕೂಡ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು ವೆನೆಜುವೆಲಾದ ಮೇಲಿನ ಅಮೆರಿಕದ ದಾಳಿ ಪ್ರಾದೇಶಿಕ ಸ್ಥಿರತೆಗೆ ಅಪಾಯವನ್ನ ಉಂಟು ಮಾಡಬಹುದು, ಜೊತೆಗೆ ನೆರೆಯ ರಾಷ್ಟ್ರಗಳ ಸಾರ್ವಭೌಮತ್ವಕ್ಕೆ ಸವಾಲು ಹಾಕಬಹುದು ಅಂತ ಕೊಲಂಬಿಯಾದ ಅಧ್ಯಕ್ಷರು ಸೇರಿದಂತೆ ಹಲವಾರು ದಕ್ಷಿಣ ಅಮೆರಿಕದ ದೇಶಗಳು ಹೇಳಿವೆ. ಅಮೆರಿಕ ಮಡುರೋ ಅವರನ್ನ ಮಾತ್ರ ಗುರಿಯಾಗಿಸಿಕೊಂಡಿದ್ರೆ ಮಿಲಿಟರಿ ಹಸ್ತಕ್ಷೇಪ ಇಲ್ಲದೆಯೇ ಹಲವಾರು ಪರ್ಯಾಯ ಕ್ರಮಗಳನ್ನು ಅನುಸರಿಸಬಹುದಿತ್ತು ಅನ್ನೋದು ಪ್ರಾಥಮಿಕ ಕಾಳಜಿ. ಇದರ ಹೊರತಾಗಿಯೂ ಅವರು ಮಿಲಿಟರಿ ಕ್ರಮವನ್ನು ಆಶ್ರಯಿಸಿದ್ದಾರೆ. ಕೊಲಂಬಿಯಾ ಲ್ಯಾಟಿನ್ ಅಮೆರಿಕನ್ ದೇಶವಾಗಿದ್ದು ಟ್ರಂಪ್ ಅವರನ್ನ ವಿರೋಧ ಮಾಡಿದಾಗ ಟ್ರಂಪ್ ಅಧ್ಯಕ್ಷರಿಗೆ ಮೊದಲು ತನ್ನ ಮೇಲೆ ನಂತರ ಇತರರ ಮೇಲೆ ಗಮನ ಹರಿಸುವಂತೆ ಸ್ಪಷ್ಟವಾಗಿ ಹೇಳಿದರು. ಸೊ ಡೆನ್ಮಾರ್ಕ್ ಹಾಗೆಯೇ ಗ್ರೀನ್ಲ್ಯಾಂಡ್ ಕೂಡ ಗುರಿಯಾಗಬಹುದು ಅನ್ನುವಂತಹ ಮಾತುಗಳು ಕೂಡ ಇದೆ. ಈ ದೇಶಗಳ ಜೊತೆಗೆ ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ ನಂತಹ ಯುರೋಪಿಯನ್ ಪ್ರದೇಶಗಳು ಅಮೆರಿಕದ ವಿದೇಶಾಂಗ ನೀತಿಯ ವಿಸ್ತರಣೆಗೆ ಸಂಭಾವ್ಯವಾಗಿ ಒಡ್ಡಿಕೊಳ್ತಾ ಇರುವಂತೆ ಕಾಣಿಸ್ತಾ ಇದೆ. ಇತ್ತೀಚಿನ ವರದಿಯಲ್ಲಿ ಡ್ಯಾನಿಶ್ ರಕ್ಷಣಾ ಗುಪ್ತಚರ ಸಂಸ್ಥೆ ಅಮೆರಿಕವನ್ನ ಮಿತ್ರ ರಾಷ್ಟ್ರವಾಗಿ ಅಲ್ಲ, ಸಂಭಾವ್ಯ ಬೆದರಿಕೆ ಅಂತ ಹೇಳಿ ಪಟ್ಟಿ ಮಾಡಿದೆ. ಅಮೆರಿಕ ಈಗ ತನ್ನ ಆರ್ಥಿಕ ಮತ್ತು ತಾಂತ್ರಿಕ ಶಕ್ತಿಯನ್ನ ಪ್ರತಿಸ್ಪರ್ಧಿಗಳ ವಿರುದ್ಧ ಮಾತ್ರ ಅಲ್ಲ, ದೀರ್ಘಕಾಲದ ಸ್ನೇಹಿತರಾಗಿರ್ಬೋದು ಮಿತ್ರ ರಾಷ್ಟ್ರಗಳ ವಿರುದ್ಧವೂ ತನ್ನ ಇಚ್ಛಾಶಕ್ತಿಯನ್ನು ಹೇರೋದಕ್ಕೆ ಬಳಸ್ತಾ ಇದೆ ಅನ್ನೋದನ್ನ ಅದು ವರದಿ ಮಾಡ್ತಾ ಇದ್ದು, ಈಗಾಗಲೇ ಇದರ ಬಗ್ಗೆ ಹೇಳೋದಾದ್ರೆ ಗ್ರೀನ್ಲ್ಯಾಂಡ್ಗೆ ಸಂಬಂಧಪಟ್ಟ ಹಾಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಗ್ರೀನ್ಲ್ಯಾಂಡ್ ಅನ್ನ ಅಮೆರಿಕದ ಭಾಗವಾಗಿ ಮಾಡೋದಕ್ಕೆ ಬಯಸ್ತಾರೆ ಅನ್ನೋದನ್ನ ಪದೇ ಪದೇ ಸೂಚಿಸಿದ್ದಾರೆ. ಈ ಹೇಳಿಕೆ ಡೆನ್ಮಾರ್ಕ್ನೊಂದಿಗೆ ರಾಜತಾಂತ್ರಿಕ ಉದ್ವಿಗ್ನತೆಯನ್ನು ಕೂಡ ಸೃಷ್ಟಿ ಮಾಡಿದೆ. ಗ್ರೀನ್ಲ್ಯಾಂಡ್ನ ಸಾರ್ವಭೌಮತ್ವ ಹಾಗೆಯೇ ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಗೌರವಿಸಬೇಕು ಅಂತ ಡೆನ್ಮಾರ್ಕ್ ಹೇಳಿದ್ರು ಕೂಡ ಯಾವುದೇ ರೀತಿಯ ಬಾಹ್ಯ ಹಸ್ತಕ್ಷೇಪ ಇದರಲ್ಲಿ ಮಾಡಬಾರ್ದು ಅನ್ನೋದನ್ನು ಕೂಡ ಹೇಳ್ಕೊಂಡಿರೋದು. ಸೊ ಡೆನ್ಮಾರ್ಕ್ ನ್ಯಾಟೋದ ಸ್ಥಾಪಕ ಸದಸ್ಯ, ವಿಶೇಷವಾಗಿ ಡೆನ್ಮಾರ್ಕ್ ನ್ಯಾಟೋದ ಆರಂಭಿಕ ಸದಸ್ಯರಲ್ಲೂ ಕೂಡ ಒಂದಾಗಿದೆ. ಸೊ ಈ ಅವರ ಗುಪ್ತಚರ ವರದಿಯ ಪ್ರಕಾರ ರಾಜತಾಂತ್ರಿಕ ಕಾಳಜಿಗಳಿಗೆ ಇಲ್ಲಿ ಸೀಮಿತ ಆಗಿಲ್ಲ. ಹೆಚ್ಚಿನ ಸುಂಕ ಆಗಿರುವುದು, ಆರ್ಥಿಕ ಒತ್ತಡ ಸೇರಿದಂತೆ ಯುಎಸ್ ಈ ಆರ್ಥಿಕ ಶಕ್ತಿಯನ್ನ ಆಯುಧವಾಗಿ ಬಳಸಬಹುದು ಅನ್ನುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಇನ್ನು ನ್ಯಾಟೋದಲ್ಲಿರೋದು ಸಹ ಡೆನ್ಮಾರ್ಕ್ನ ಭದ್ರತೆಯನ್ನ ಖಾತರಿಪಡಿಸ್ತಾ ಇಲ್ಲ. ನ್ಯಾಟೋ ಸದಸ್ಯ ರಾಷ್ಟ್ರದ ಮೇಲಿನ ದಾಳಿ ಇಡೀ ಬಣ್ಣದ ಮೇಲಿನ ದಾಳಿ ಅಂತ ಹೇಳುವ ನ್ಯಾಟೋದ 5ನೇ ವಿಧಿಯನ್ನು ಸಹ ಯುಎಸ್ ತಿರಸ್ಕರಿಸಬಹುದು. ಇಂತಹ ನಡೆಗಳು ಅಮೆರಿಕವು ಭಾರತೀಯ ಪೆಸಿಫಿಕ್, ಯುರೋಪಿಯನ್ ಹಾಗೆಯೇ ಲ್ಯಾಟಿನ್ ಅಮೆರಿಕನ್ ಪ್ರದೇಶಗಳಲ್ಲಿ ತನ್ನ ಶಕ್ತಿ ಹಾಗೆಯೇ ಪ್ರಭಾವವನ್ನು ಪುನಃ ಪ್ರತಿಪಾದಿಸುವುದಕ್ಕೆ ಪ್ರಯತ್ನ ಪಡುತ್ತೆ ಅಂತ ಸೂಚಿಸುತ್ತೆ. ಇನ್ನು ಸಾಂಪ್ರದಾಯಿಕ ಭದ್ರತಾ ಮೈತ್ರಿಗಳ ಮೇಲೂ ಕೂಡ ಇದು ಪರಿಣಾಮ ಬೀರೋದಲ್ಲದೆ ಜಾಗತಿಕ ರಾಜಕೀಯದಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಹಾಗೆಯೇ ಸಾರ್ವಭೌಮತ್ವದ ತತ್ವಗಳನ್ನು ದುರ್ಬಲಗೊಳಿಸುತ್ತೆ. ತನ್ನ ನೆರೆಹೊರೆಯವರಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಭದ್ರತಾ ಸವಾಲುಗಳನ್ನು ಕೂಡ ಒಡ್ತಾ ಇದೆ. ಇನ್ನು ಕೊಲಂಬಿಯಾ ಕೂಡ ತುಂಬಾ ಅನಾರೋಗ್ಯಕರವಾಗಿದೆ. ಕೊಕೇನ್ ತಯಾರಿಸಿ ಅದನ್ನು ಅಮೆರಿಕಕ್ಕೆ ಮಾರಾಟ ಮಾಡಲು ಇಷ್ಟಪಡುವ ಅನಾರೋಗ್ಯ ಪೀಡಿತ ವ್ಯಕ್ತಿ ನಡೆಸ್ತಿದ್ದಾನೆ ಅನ್ನೋದನ್ನ ಅದು ಹೇಳ್ಕೊಂಡಿದ್ದು. ಹೆಚ್ಚು ಕಾಲ ಅದು ಆಗೋದಿಲ್ಲ, ನಾನು ನಿಮಗೆ ಹೇಳ್ತೇನೆ ಈ ರೀತಿಯಾಗಿ ಇದು ನಡೆಯೋದಿಲ್ಲ ಅನ್ನೋದನ್ನ ಟ್ರಂಪ್ ಹೇಳಿದ್ದಾರೆ. ಅದು ಕೂಡ ಇದೀಗ ಈ ರೀತಿಯಾಗಿ ದಾಳಿಗೆ ಒಳಗಾಗುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ.
ಕನಿಷ್ಠ 80 ಜನರ ಸಾವಿಗೆ ಕಾರಣವಾದ ವೆನೆಜುವೆಲಾದಲ್ಲಿ ಅಮೆರಿಕದ ದಾಳಿಯನ್ನ ಹಲವಾರು ಲ್ಯಾಟಿನ್ ಅಮೆರಿಕನ್ ದೇಶಗಳು ಕೂಡ ಖಂಡಿಸಿವೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಈ ಒಂದು ವಿಚಾರ ಸಾಕಷ್ಟು ರೀತಿಯಾಗಿ ಬೇರೆ ಬೇರೆ ದೇಶಗಳಿಗೂ ಆತಂಕಕ್ಕೆ ಕಾರಣ ಆಗಿದ್ದು, ಇನ್ನು ಮೆಕ್ಸಿಕೋ ಕೂಡ ಈ ಒಂದು ಭದ್ರತೆಯನ್ನು ಅಥವಾ ಈ ಒಂದು ರೀತಿಯ ಆತಂಕವನ್ನು ಎದುರಿಸ್ತಾ ಇದೆ. ಮೆಕ್ಸಿಕೋ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದು, ನಾವೇನನ್ನಾದರೂ ಮಾಡಲೇಬೇಕು, ಮೆಕ್ಸಿಕೋ ಅದನ್ನ ಮಾಡಬೇಕು ಅಂತ ನಾವು ಇಷ್ಟಪಡ್ತೇವೆ, ಅದನ್ನ ಮಾಡಲು ಸಮರ್ಥರಾಗಿದ್ರೆ. ಆದ್ರೆ ದುರದೃಷ್ಟವಶಾತ್ ಕಾರ್ಟೆಲ್ಗಳು ಮೆಕ್ಸಿಕೋವನ್ನ ನಡೆಸ್ತಾ ಇವೆ ಅಂತ ಟ್ರಂಪ್ ಹೇಳಿರೋದು. ಮೆಕ್ಸಿಕೋ ಕೂಡ ಒಂದು ರೀತಿಯಲ್ಲಿ ಡೇಂಜರ್ ಆಗಿ ಇರುವಂತಹ ದೇಶವಾಗಿದೆ. ಇದೀಗ ಟ್ರಂಪ್ ಇಲ್ಲೂ ಕೂಡ ದಾಳಿ ಮಾಡಬಹುದು ಅನ್ನುವಂತಹ ವಿಚಾರಗಳು ಕೂಡ ಈಗ ಮುನ್ನೆಲೆಗೆ ಬಂದಿದೆ. ಇನ್ನು ವೆನೆಜುವೆಲಾದ ನಾಯಕ ನಿಕೋಲಸ್ ಮಡೂರೋ ಅವರನ್ನ ರಾತ್ರೋರಾತ್ರಿ ಅಪಹರಿಸಿ ಬಂಧಿಸಿದ ನಂತರ ಪಶ್ಚಿಮ ಗೋಳಾರ್ಧದಲ್ಲಿ ಪ್ರಭಾವವನ್ನು ಹೆಚ್ಚಿಸುವುದಕ್ಕೆ ಅಮೆರಿಕ ಸಜ್ಜಾಗಿದೆ ಅನ್ನೋದನ್ನ ತನ್ನ ನಡೆಯ ಮೂಲಕವೇ ತೋರಿಸಿದ್ದಾರೆ. ಇದು ರಷ್ಯಾ ಹಾಗೆಯೇ ಚೀನಾಕ್ಕೂ ಕೂಡ ಎಚ್ಚರಿಕೆಯನ್ನ ತರಬಹುದು ಅಂತ ಈಗ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದು, ವೆನೆಜುವೆಲಾವನ್ನ ಅಮೆರಿಕದ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದಾಗಿ ಹೇಳಿದ ನಂತರ ವಿಶೇಷ ಕಾರ್ಯಾಚರಣೆ ನಡೆಸಿ ಈ ರೀತಿಯಾದಂತಹ ಒಂದು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಸೊ ಟ್ರಂಪ್ ಈ ದಾಳಿಯನ್ನ ಮನ್ರೋ ಸಿದ್ಧಾಂತದ ಆಧುನಿಕ ನವೀಕರಣ ಅಂತ ಹೇಳಿ ವಿವರಿಸಿದ್ರು ಕೂಡ ಇದೀಗ ಈ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಆತಂಕ ಉಂಟಾಗಿದೆ. ಇನ್ನು ಟ್ರಂಪ್ ಮನ್ರೋ ಸಿದ್ಧಾಂತ ಒಂದು ದೊಡ್ಡ ಡೀಲ್ ಆಗಿದೆ, ಅದನ್ನ ಬಹಳಷ್ಟು ನೈಜವಾಗಿ ಬದಲಾಯಿಸಿದ್ದೇವೆ ಅಂತ ಹೇಳಿದ್ರು ಕೂಡ ಈ ವಿಚಾರದಲ್ಲಿ ಏನೇನು ಆಗಿದೆ, ಯಾವ ರೀತಿಯಾಗಿ ಚೀನಾ ರಷ್ಯಾಗೂ ಕೂಡ ಇದೀಗ ಒಂದು ಬೆದರಿಕೆಯನ್ನು ಒಡ್ಡುವ ಕೆಲಸ ಮಾಡಿದ್ರು ಕೂಡ ಈ ದೇಶಗಳು ಇವನ್ನ ಸಾಕಷ್ಟು ನಿರಾಕರಿಸಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗಾದ್ರೆ ಈ ಒಂದು ದಾಳಿ ಯಾಕೆ ಆಯಿತು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ವೆನೆಜುವೆಲಾದ ಮೇಲೆ ಡ್ರಗ್ಸ್ ಕಳ್ಳ ಸಾಗಾಟ ಅಮೆರಿಕದ ದಾಳಿನ ಹಿಂದಿನ ಪ್ರಮುಖ ಕಾರಣ. ಅದಾಗ್ಯೂ ಅಮೆರಿಕ ನಡೆಸಿದ ಮಿಲಿಟರಿ ಕಾರ್ಯಾಚರಣೆಗೆ 7 ಕಾರಣಗಳಿವೆ. ಒಂದು, ವೆನೆಜುವೆಲಾದಲ್ಲಿ ಅಧ್ಯಕ್ಷ ಮಡೂರೋ ದುರಾಡಳಿತದಿಂದಾಗಿ ಲಕ್ಷಾಂತರ ಜನ ಅಕ್ರಮವಾಗಿ ಅಮೆರಿಕ ಪ್ರವೇಶ ಮಾಡಿದ್ದು, ರಷ್ಯಾದ ಜೊತೆಗೆ ನಿಕಟ ಸಂಬಂಧವನ್ನ ವೆನೆಜುವೆಲಾದ ಅಧ್ಯಕ್ಷರು ಇಟ್ಕೊಂಡಿರೋದು ಅನ್ನುವಂತಹ ಕೋಪ ಅಮೆರಿಕಕ್ಕೆ. ಕಳೆದ 13 ವರ್ಷದಲ್ಲಿ ಸುಮಾರು 80 ಲಕ್ಷಕ್ಕೂ ಹೆಚ್ಚು ಜನ ದೇಶದಿಂದ ಹೊರಬಂದು ಅಮೆರಿಕಗೆ ನುಸುಳಿರೋ ಆರೋಪ, ಜೈಲು ಮತ್ತು ಹುಚ್ಚಾಸ್ಪತ್ರೆಗಳನ್ನ ಖಾಲಿ ಮಾಡಿಸಿ ಕೈದಿಗಳಿಗೆ ಅಮೆರಿಕಗೆ ನುಸುಳುವಂತೆ ಮಾಡಿರುವಂಥದ್ದು, ಬಲವಂತವಾಗಿ ಈ ಒಂದು ವಿಚಾರವನ್ನ ಮಾಡಿರೋದು, ನುಸುಳುಕೋರರಿಂದಾಗಿ ಅಮೆರಿಕದಲ್ಲಿ ಹೆಚ್ಚಾಗ್ತಾ ಇರುವಂತಹ ಡ್ರಗ್ಸ್ ಸೇವನೆಯ ವಿಚಾರ, ಅಮೆರಿಕಾಗೆ ಬರ್ತಾ ಇರುವ ಡ್ರಗ್ಸ್ ಅದರಲ್ಲೂ ಪ್ರಮುಖವಾಗಿ ಕೊಕೇನ್ ವೆನೆಜುವೆಲಾ ಕಡೆಯಿಂದ ಸರಬರಾಜು ಆಗ್ತಾ ಇರೋದು, ಟ್ರಿನಿಟಿ ಅರುಗುವಾ ಮತ್ತು ಕಾರ್ಟೆಲ್ ಡಿಲಾಸ್ ಸೋಲ್ಸ್ ಅನ್ನುವ ಡ್ರಗ್ಸ್ ಕಳ್ಳ ಸಾಗಣೆ ಕೇಂದ್ರವನ್ನ ಸ್ವತಃ ಅಧ್ಯಕ್ಷರೇ ಮುನ್ನಡೆಸ್ತಾ ಇದ್ದಾರೆ ಅನ್ನುವಂತಹ ಆರೋಪ. ಈ ಎಲ್ಲಾ ಕಾರಣಗಳಿಗಾಗಿ ದಾಳಿಯನ್ನ ನಡೆಸಲಾಗಿರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಒಂದಷ್ಟು ದೇಶಗಳಿಗೆ ಇದೀಗ ಮತ್ತೆ ದಾಳಿಯ ಆತಂಕ ಇದೆ. ಏನೇನ್ ಮಾಡ್ತಾರೆ ಅಮೆರಿಕ ಅಧ್ಯಕ್ಷರು ಅನ್ನೋದು ಕಾದು ನೋಡೋಣ. ಇದುವೇ ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.